ಜೈ ಭೀಮ್ ಮಾದಿಗರ ವೇದಿಕೆಯ 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಈ ದಿನ ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಗೆಡ್ಡಂ ಬಾಬಿರಾಜರವರಿಗೆ ಈ ವೇದಿಕೆ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಗೆಡ್ಡಂ ಬಾಬಿರಾಜರವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಜಂಬೂದೀಪ ಸಿದ್ದರಾಜರವರಿಗೆ ಕೇಳಿಕೊಂಡಾಗ ಅವರು ನಮಗೆ ಬಹಳ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸಿ ಕಾರ್ಯಕ್ರಮ ಮಾಡೋಂಥ ಯಶಸ್ವಿಯಾಗಿದ್ದಾರೆ. ಅವರು ಈ ವೇದಿಕೆಗೆ ಬಂದ ಅವರು ಸಹ ಸ್ವಾಗತವನ್ನು ಬಯಸುತ್ತಿದ್ದಾರೆ. ಅಧ್ಯಕ್ಷರು ತುಮಕೂರು ಜಿಲ್ಲೆ ಅಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಅವರು ಬಂದವರೆ, ಅವರು ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸೋದರರು ಮತ್ತೆ ನನ್ನ ಚಲವಾದಿಯ ಬಂಧು ಮತ್ತು ಸ್ನೇಹಿತರಾದಂಥ ನಮ್ಮ ಕೀರ್ತಿ ಪ್ರಶಾಂತ್ ಅವರು ಬಂದರೆ ಅವರು ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ರಾಜರು ಬಂದರೆ ಅವರು ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮತ್ತು ಇನ್ನೊಬ್ಬರು ಸ್ವಾಮಿಯವರು ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನು ಬಯಸುತ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯವಾಗಿ ಇವತ್ತು ಈ ಕಾರ್ಯಕ್ರಮ ನನಗೆ ಕರೆದಿದ್ದಾರೆ. ನಾಳೆ ಕೂಡ ನನಗೆ BBMP ಕೂಡ ಒಂದು ಸಭೆ ಇದೆ. ಅಲ್ಲಿ ಮಾಡೋ ಕಾರ್ಯಕ್ರಮ ಇಲ್ಲಿ ಮಾಡೋದು ಎಲ್ಲ ಒಂದೇ. ಏನಂದ್ರೆ ಒಟ್ಟಾರೆ ಈ ರಾಜ್ಯ ಮತ್ತು ರಾಷ್ಟ್ರದಲ್ಲಿರುವಂಥ ನಮ್ಮ ಏನು ಆದ್ಯಂಬ ಅಥವಾ ಮಾದಿಗ ಸಮುದಾಯ ಇದೆ ಅದರ ಒಗ್ಗಟ್ಟು ಮಾಡುವಂಥದ್ದು ಮತ್ತು ಇಡೀ ವರ್ಲ್ಡ್ಗೆ ನಾವು ಬಲಿಷ್ಠ ಆಗಿದ್ವಿ ಅನ್ನುವಂಥದ್ದನ್ನ ತೋರಿಸುವಂಥದ್ದು. ಈ ವರ್ಲ್ಡ್ ಮಾತುಕತೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನನ್ನ ದೃಷ್ಟಿನಲ್ಲಿ ಈಗ ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ನಾವು ಮಾದಿಗರಿಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ನಮ್ಮವರು ಇದ್ದಾರೆ. ಆದರೆ ಹೆಚ್ಚಾಗಿರೋದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಮಾದಿಗರು ಅಂತ ಕರೀತಾರೆ. ಆದರೆ ಉಳಿದ ರಾಜ್ಯಗಳಲ್ಲಿ ನಮ್ಮನ್ನು ಬೇರೆ ಬೇರೆ ಹೆಸರಿಂದ ಕರೀತಾರೆ. ಹೆಚ್ಚಾಗಿ ಚಮ್ಮಾರ ಅಂತ ಕರೀತಾರೆ ಉತ್ತರ ಪ್ರದೇಶದಲ್ಲಿ, ಉತ್ತರ ಭಾರತದಲ್ಲಿ. ಆಮೇಲೆ ಅಷ್ಟಲ್ಲದೆ ನಮ್ಮ ರಾಷ್ಟ್ರ ಬಿಟ್ಟು ಹೊರಗಡೆ ಕೂಡ ಏನು ನಮ್ಮ ಅವಳಿರುವಂಥ 106 ರಾಷ್ಟ್ರಗಳಿದ್ದಾವೆ, ಸಣ್ಣ ಪುಟ್ಟ ದೊಡ್ಡ ರಾಷ್ಟ್ರಗಳು. ಅಲ್ಲೂ ಕೂಡ ನಮ್ಮ ಸಮುದಾಯ ಜನರು ಹೋಗಿದ್ದಾರೆ. ಅಲ್ಲಿ ಹುಟ್ಟದೇ ಇದ್ರು ಕೂಡ ಇಲ್ಲಿಂದ ಹೋಗಿ ಅಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗವ್ರೆ, ವಿದ್ಯಾಭ್ಯಾಸ ಮಾಡ್ತಾವ್ರೆ. ಹೀಗಾಗಿ ಅವರೆಲ್ಲ ಒಂದು ವೇದಿಕೆ ತಗೊಂಡು ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡುವಂಥದ್ದು ಅದ್ರ ಉದ್ದೇಶ. ಹಲವು ಸಮುದಾಯಗಳೇ ರಾಜಕೀಯವಾಗಿ ಪ್ರಬಲರಾಗವರೆ, ಸಾಮಾಜಿಕವಾಗಿ ಕೂಡ ಪ್ರಬಲರಾಗವ್ರೆ. ಅವರೆಲ್ಲರೂ ಕೂಡ ನಮ್ಮನ್ನು ತುಳಿದು ಒಂದು ಕಿಲೋಮೀಟರ್ ತಗೊಂಡು ಹೋಗ್ಬಿಟ್ಟವ್ರೆ. ಆದರೆ ನಾವು ಎಚ್ಚೆತ್ಕೋಬೇಕು ಅಂದರೆ ನಾವು ಎದ್ದೇಳಬೇಕು, ಅವ್ರು ಇರುವಾಗ ನಿಲ್ಬೇಕು ಅಂತ ಹೇಳೋಕೆ ಇನ್ನೂರು 300 ವರ್ಷ ಬೇಕಾಗ್ತದೆ ಅವ್ರು ಟಚ್ ಮಾಡೋದಕ್ಕೆ. ಆ ಮಾಡಿದ್ರೆ ಅವರೆಲ್ಲ ಬೆಳೆದ್ಬಿಟ್ಟಾರೆ. ಯಾಕಂದ್ರೆ ಅವ್ರು ಇನ್ಸ್ಟಿಟ್ಯೂಟ್ಸ್ ಮಾಡೋರೆ, ಕಾಲೇಜ್ಗಳವೆ, ಇಂಜಿನಿಯರಿಂಗು, ಮೆಡಿಕಲ್ಲು ಎಲ್ಲ ಥರದಲ್ಲಿ ಅವರ ಜೊತೆಗೆ ರಾಜ್ಯದಲ್ಲಿ ಕೂಡ ಭಾಳ ಪ್ರಾಬಲ್ಯ ಇದ್ದಾರೆ, ಮುಂದೆ ಇದ್ದಾರೆ. ಆದರೆ ನಾವು ಈ ಇಡೀ ಸಮುದಾಯ, ಇಡೀ ರಾಷ್ಟ್ರದ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆ ಸಮುದಾಯದ ಒಂದು ಸೇವೆ ಮಾಡ್ತಾನೆ ಬಂದಿದ್ವಿ. ಯಾಕಂದರೆ ನಾವು ಚಮ್ಮಾರ ಅಂತ ಕಸ್ಕೊಂಡು ನಮ್ಮ ಏನೋ ಮೂಲ ಕಸಬು ಅಂದರೆ ಎಲ್ಲರ ಪಾದರಕ್ಷೆ ಮಾಡ್ಕೊಡುವಂಥದ್ದು. ಇದು ನಮ್ಮ ಕುಲ್ ಕಸಬು. ಅದು ಬಿಟ್ಟರೆ ಎಲ್ಲರ ಬೀದಿಗಳನ್ನ ಮನೆ ಮುಂದೆ ಗುಡಿಸಿ ಸ್ವಚ್ಛಗೊಳಿಸಿ ನಾವು ಒಳ್ಳೆಯ ಹೆಸರು ತಗೋಬೇಕು, ಆ ಮೂಲಕ ಸೇವೆ ಮಾಡಿ ದೇವ್ರು ನೋಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಆದರೆ ಅವ್ರನ್ನ ಬೇರೆಯವರೆಲ್ಲ ಏನು ಮಾಡ್ಕೊಂಡ್ಬಿಟ್ಟಾರೆ, ನಾವು ಒಳ್ಳೆ ಕೆಲಸ ಏನೋ ಕೆಟ್ಟದ್ದು ನಾವು ತಿಳ್ಕೊಂಡು ನಮ್ಮನ್ನು ಹೀನಾಗಿ ಕಂಡುಬಿಟ್ಟು ನಮ್ಮನ್ನು ತುಂಬ ಕೆಳಕ್ಕೆ ತಳ್ಬಿಟ್ಟವ್ರೆ. ಸೊ ಅದಕ್ಕೆ ನಾವು ಇವತ್ತು ಅವ್ರ ಮುಂದೆ ಚಾಲೆಂಜಾಗಿ ನಿಂತ್ಕೊಂಡು ಸಾಧನೆ ಮಾಡಿ ತೋರಿಸ್ಬೇಕು. ನಾವು ಹೀನಾಯ ಅಲ್ಲ. ನಾವು ಈ ರಾಷ್ಟ್ರದಲ್ಲಿ ಏನೇ ಕಾರ್ಯಕ್ರಮಗಳು ಮಾಡಿದ್ರು ಅದು ಪೈಲೋರಾಗ ಕಾರಣ ಯಾರಪ್ಪ ಅಂದರೆ ಇವರಿಬ್ಬರು ಒಂದಾಗದಿರೋದಕ್ಕೆ ಕಾರಣ. ಯಾರು ಛಲವಾದಿ ಮತ್ತು ಮಾದಿಗ ಅನ್ಟಚಬಲ್ ಬರುವಂತಹ ಸಮಾಜ ಇವತ್ತು ಶೋಷಿತ ಸಮಾಜಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಸರ್ವೇಷನ್ ಕೊಟ್ಟಿದ್ದು ಈ ಸಮಾಜಕ್ಕೆ ಮಾತ್ರ. ರಿಸರ್ವೇಷನ್ 10 ವರ್ಷದ ಮೀಸಲಾತಿ ನಾವು ಮಾಡ್ಕೊಳ್ಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಮೇಲೆ ಅದನ್ನು ಮುಂದುವರಿಸಿದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ ನಂತರ ಬಾಬಾ ಜಗಜೀವನ್ ರಾಮ್ ಮತ್ತು ಮೀರಾ ಕುಮಾರ್ ಅವರು ರಿಸರ್ವೇಷನ್ ಮುಂದುವರ್ಸ್ಕೊಂಡು ಬಂದರು. 10 ವರ್ಷ ಮಾತ್ರ ಮೀಸಲಾತಿ ಇತ್ತು. ಅದರಲ್ಲಿ 50% ಮೀಸಲಾತಿಯಲ್ಲಿ 18% ಮೀಸಲಾತಿಯಲ್ಲಿ 15% ನಮಗೆ 3% ಎಸ್ಟಿಗೆ ಅಂತೇಳಿ ಮಾಡಿದಾಗ ಇವತ್ತು 3% ಕೇಳಿದಂಥ ಎಸ್ ಟಿ ಸಮುದಾಯ ಇವತ್ತು 7.5% ಕೇಳ್ತಾ ಇದೆ ರಿಸರ್ವೇಷನ್. ಅದೇ ಒಕ್ಕಲಿಗ ಸಮಾಜ ಮತ್ತು ವೀರಶೈವ ಸಮಾಜ ಇವತ್ತು ಮುಂದುವರೆದ ಸಮಾಜಗಳು ನಮ್ಗೆ 18% ಕೊಡಿ ಮೀಸಲಾತಿ ಅಂತ ಕೇಳ್ತಾ ಇದೆ. ಯಾಕೆ ಮುಂದುವರೆದ ಸಮಾಜಗಳಿಗೆ ಮೀಸಲಾತಿ ಕೊಡಬೇಕಾದ್ರೆ ಈ ತುಳಿದುಕೊಳ್ಳಲ್ಪಟ್ಟ ಸಮಾಜಗಳು ಯಾಕೆ ಮೀಸಲಾತಿಯನ್ನು ಸೌಲಭ್ಯವನ್ನು ಪಡೆಯಬಾರ್ದು, ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಸಂಘಟನೆ ಆಗಬಾರ್ದು ಅನ್ನೋದು ಒಂದು ನಮ್ಮ ಗೆಡ್ಡಂ ಬಾಪಿರಾಜ್ ಅವರ ಒಂದು ಕಾನ್ಸೆಪ್ಟ್. ಆ ಕಾನ್ಸೆಪ್ಟನ್ನು ಇವತ್ತು ಏನು ಮಾಡಬೇಕಾಗಿದೆ ಅಂದರೆ, ಎಲ್ಲ ಸಮಾಜಕ್ಕೆ ನಿಗಮಗಳು ಇವತ್ತು ಮೀಸಲಾತಿಯನ್ನು ಕೇಳಬೇಕಾದ್ರೆ ಈ ತುಳಿದುಕೊಳ್ಳಲ್ಪಟ್ಟ ಸಮಾಜಗಳು ಯಾಕೆ ಒಂದಾಗ್ತಾ ಇಲ್ಲ, ಕಾರಣ ಏನು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಜನರಲಲ್ಲಿ ಮೇಲ್ವರ್ಗಕ್ಕೆ ಹೋದಂಥ ಸಮಾಜಗಳು ಗಟ್ಟಿಯಾಗಬೇಕಾದ್ರೆ ತುಳಿತಕ್ಕೊಳಪಟ್ಟಂಥ ಈ ಸಮಾಜಗಳೇನಿದ್ದಾವೆ ಯಾಕೆ ಒಂದಾಗ್ತಾ ಇಲ್ಲ, ಅದನ್ನು ಒಂದು ಮಾಡುವಂಥ ಕೆಲಸಗಳು
ಎಲ್ಲ ಸಂಘಟನೆಗಳು ಇವತ್ತು ಬೆಂಗಳೂರಲ್ಲಿ ಇವತ್ತು ಎಷ್ಟೋ ಸಂಘಟನೆ ಇರ್ಬೋದು, ಆ ಸಂಘಟನೆಗಳೆಲ್ಲ ಬೆಂಗಳೂರಲ್ಲಿ ಸೇರಿ ಒಂದು ಕಾರ್ಯಕ್ರಮ ಮಾಡಿದರೆ, ಒಂದು ದಿವಸದ ಪ್ರತಿಭಟನೆ ಮಾಡಿದರೆ, ಇವತ್ತು ನಮ್ಮ ಅನಿಸಿಕೆಗಳು ನಮ್ಮದ ಡಿಮ್ಯಾಂಡ್ಗಳೇನಿದ್ದಾರೆ, ಒಳ ಮೀಸಲಾತಿ ವರ್ಗೀಕರಣ ಇರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ಅದು ಒಂದು ದಿವಸದಲ್ಲಿ ಆಗ್ತಾ ಇದೆ. ನಮ್ಮ ನಾರಾಯಣ ಸ್ವಾಮಿಯವರು ಬಹಳ ವಿಸ್ತಾರವಾಗಿ ನಮ್ಮ ಜಾತಿಯ ಅಭಿಮಾನದಲ್ಲಿ ಹೇಳಿದ್ದಾರೆ. ಇನ್ನು ಇವರು ಈ ಭಾಷಣದಲ್ಲೇ ಇದ್ದಾರೆ ಹೊರತು ನಮಗೆ ಮಾರ್ಗದರ್ಶನ ನೋಡ್ಕೊಳ್ಳೋದು ಯಾವಾಗ? ನಮಗೆ ಬೇಕಾದಂದ್ರೆ ನಮಗೆ ಲೈನ್ ಬೇಕು, ಎಲ್ಲಿ ನಾವು ನಮ್ಮ ಸಮುದಾಯ ಏನು ಕೊಡಬೇಕು. ಇದುವರೆಗೂ ಯಾರ್ಯಾರು ಏನು ಸಮುದಾಯ ಏನು ಕೊಟ್ಟಿದ್ದೀರ? ಸುಮ್ಮನೆ ಭಾಷಣ ಮಾಡ್ಕೊಂಡು ಹೋರಾಟ ಮಾಡಿದ್ರೆ ಪ್ರಯೋಜನ ಏನು? ಈಗ ನಾನೇ ಒಬ್ಬ CM ಆಗಿರ್ತೀನಿ, ಈಗ ನನ್ನ ಜೊತೆಯಲ್ಲಿ ಒಂದು 30 ರಿಂದ 40 ಜನ ಸಚಿವರು ಹೇಳ್ತಾರೆ, ಯಾವನಿಗೊಬ್ಬನಿಗೆ ಹೇಳ್ತೀನಿ, ಸಾಯಂಕಾಲ ಎಲ್ಲ ಎಣ್ಣೆ ಹೊಡ್ಕೊಂಡು ನೈಟೆಲ್ಲ ಅಲ್ಲಿ ಇದ್ಬಿಟ್ಟು ಆ ಹೋರಾಟ ಮಾಡ್ತಾರೆ, ನೀವು ಸೆಕ್ರೆಟರಿ ಇರಪ್ಪ ಅಂತ ಹೇಳ್ತೀನಿ. ನನಗಾಗಿದ್ದೇನು? ನಮ್ಗೆ ಎಲ್ಲಿ ಯಾವ ರೀತಿ ನೀವು ಮೀಸಲಾತಿ ನೀವು ಕೊಡ್ತೀರಾ? ಈಗ ಗೌಡರು ಕೇಳ್ತಾರೆ 27%, 15% ಕೇಳೋದು ತಪ್ಪೇನಿದೆ? ಚಲವಾದಲ್ಲಿ ಕೇಳ್ತಾರೆ ತಪ್ಪೇನಿದೆ? ಅವ್ರವ್ರಕ್ಕೂ ಅವ್ರ ಜಾತಿಗೆ ಅವ್ರು ಕೇಳ್ಕೊಳ್ಳಿ. ನೀವೇ ತಲೆ ಕೆಡ್ಸ್ಕೊತೀರಿ? ನಿನಗೇನು ಬೇಕಾ ನೀನು ಅದನ್ನ ಕೇಳಪ್ಪ. ನಾನು ಹೇಳ್ತಾರದು ಅದರ್ಶನಪ್ಪ. ನಿನ್ನ ಸಮುದಾಯಕ್ಕೆ ನೀನು ಇದುವರೆಗೂ ನೀನೇನು ಕೊಟ್ಟಿದ್ದೀಯ? ನಿನ್ನ ಜನಾಂಗಕ್ಕೆ ನೀನೇನು ಕೊಟ್ಟಿದ್ದೀಯ? ಎಷ್ಟು ಜನಗಳಿಗೆ ನೀನು ಅನುಕೂಲ ಮಾಡಿಕೊಟ್ಟಿದ್ದೀಯ? ಎಷ್ಟು ಜನ ಆರ್ಥಿಕವಾಗಿ ಬೆಳೆಯೋದಕ್ಕೆ ಒಂದು ಅನುಕೂಲತೆಗಳು ತೋರಿಸ್ಕೊಟ್ಟಿದ್ದೀರಾ? ಎಷ್ಟು ಜನಗಳಿಗೆ ಹೋಗ್ಬಿಟ್ಟು ನೀವು ಅನುಕೂಲತೆ ಕಲಿಸ್ಬಿಟ್ಟಿದ್ದೀರ? ನಾನು ಕೇಳೋದು ನಮ್ಮ ಜನಾಂಗದ ಹಿರಿಯ ನಾಯಕರಿಗೆ, MLA MP MLCಗಳಿಗೆ, ರಾಜ್ಯಸಭೆ ಸದಸ್ಯರಿಗೆ ಕೇಳೋದು ನಾನು ಇದೇ ಕ್ವಶನ್ಸ್. ನಮ್ಮ ಮೀಸಲಾತಿಯಲ್ಲಿ ನಮ್ಮ ಜಾತಿ ಅನುಗುಣವಾಗಿ ನಿನ್ನ ಮೀಸಲಾತಿ ತಗೊಂಡೋಗಿದೆಯಾ? ನನ್ನ ಜನಾಂಗ ನೀನೇನು ಕೊಟ್ಟಿದ್ದೀಯ? KH ಮುನಿಯಪ್ಪನೇ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಮತ್ತೊಬ್ಬರು ಯಾರ್ಯಾರು ರಿಸರ್ವೇಷನ್ ಪ್ರತಿಯೊಬ್ಬರಿಗೆ ಹೇಳೋದು ನನಗೆ ಇದೇ ಕ್ವಶನ್ಸೇ. ಏನು ಮಾಡ್ತಾ ಇದ್ದೀರಾ? ಇವತ್ತು ಪ್ರಪಂಚದಲ್ಲೇ ಜಾತಿ ಇಲ್ಲ ಅಂದರೆ ರಾಜಕೀಯ ಇಲ್ಲ, ರಾಜಕೀಯ ಇಲ್ಲ ಅಂದರೆ ಜಾತಿ ಇಲ್ಲ. ಈಗ ನಾವು ರಾಜಕಾರಣಕ್ಕೆ ಹೋಗ್ತೀವೋ ಆವಾಗಲೇ ನಮ್ಮ ಜಾತಿ ಬೆಲೆ ನಮ್ಗೆ ಗೊತ್ತಾಗೋದು. ಕೆಲವರೆಲ್ಲ ಮಿಸ್ಗೈಡ್ ಮಾಡ್ತಾರೆ, ಅವ್ರ ಆ ಜಾತಿ ನಾವು ಹಂಗಿಲ್ಲಪ್ಪ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದೇ ಅಂತೆ. ಎಲ್ಲ ಒಂದೇ ಅಂತಂದ್ರೆ ಎಲ್ಲರಿಗೂ ಸಮಾನವಾಗಿ ರಿಸರ್ವೇಷನ್ ಹಂಚಿಕೆ ಆಗೋಕ್ಕಾಗುತ್ತಾ? ಇಲ್ಲಿ ನಾವು ಇಡುತ್ತಾ ಇದ್ದೀವಿ. ಯಾಕೆ ನಮಗೆ ಸರಿಯಾದ ರಿಸರ್ವೇಷನ್ ನಮ್ಗೆ ಆಯ್ಕೆ ಆಗ್ತಾ ಇಲ್ಲ? ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸೋದರಿಯಾದಂಥ ನನ್ನ ಜನಾಂಗಕ್ಕೆ ನಾನೇನೋ ಕೊಡಬೇಕು ಅಂತೇಳಿ ನಾನು ಓಡಾಡ್ತೇನೆ. ಈ ಒಂದು ವಿಚಾರನ ನಮ್ಮ ಗಡ್ಡಂ ಬಾಬಿರಾಜರವರು ನ್ಯಾಷನಲ್ ಲೆವೆಲಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ನಮ್ಮ ಮಾದಿಗರು ಸುಮಾರು ಅಂದರೆ 2 ರಿಂದ 3 ಲಕ್ಷ ಜನ ವಿದ್ಯಾವಂತರನ್ನ ಇವತ್ತು ಅಲ್ಲಿ ದೃಢೀಕರಿಸಿದ್ದಾರೆ. ಇಷ್ಟೋ 3 ರಿಂದ 4 ಲಕ್ಷ ಜನನ. ನನಗೆ ಆಶ್ಚರ್ಯ ಆಗ್ಬಿಡ್ತು 2018ರಲ್ಲಿ ನಾನು ವಿಜಯವಾಡಕ್ಕೆ ಹೋದಾಗ. ಏನಪ್ಪ ಅಂತ ಎಲ್ಲರೂ ಶೂಟು ಬೋಟ್ ಹಾಕೊಂಡು ನಮ್ಮ ಮಾದಿಗರಂತೆ ಗೊತ್ತಾಗಲ್ಲ. ಅವ್ರು ನೋಡೋಕೆ ಹಿಂಗೆ ಸಿಂಪಲ್ ಇದೆ, ಅವ್ರ ನೆಟ್ವರ್ಕ್ ನೋಡ್ಕೊಬೇಕು. ಇಡೀ ಪ್ರಪಂಚದಲ್ಲಿ 147 ದೇಶದಲ್ಲಿ ಅವರು ಕಾಂಟ್ಯಾಕ್ಟಲ್ಲಿ ತಗೊಂಡಿದ್ದಾರೆ. ಇಂಥ ಸಂದರ್ಭದ ನಾನು ನನ್ನ ಜನಾಂಗಕ್ಕೆ ನಾನು ತಗೊಂಡೋಗ್ಬೇಕಂತೇಳಿ ನಾನು ಕೆಲವೊಂದು ವಿಚಾರಗಳನ್ನು ನಾನು ಇದು ಮಾಡಿ ನನ್ನ ಜನಾಂಗ ನಾನು ತಗೊಂಡೋಗ್ಬೇಕಂದ್ರೆ ಒಂದು ನಮಗೆ ಒಂದು ದರಿದ್ರವಾಗಿ ಅಡಚಣೆಗಳಾಗ್ತಾ ಇರ್ತದೆ. ಏನು ಮಾಡೋದು? ಆದರೂ ಎಷ್ಟೇ ಅಡಚಣೆಗಳಾದ್ರೂ ನನ್ನ ಸಮುದಾಯಕ್ಕೋಸ್ಕರ ನಾನು ದುಡಿಯೋಕೆ ನಾನು ಸಿದ್ಧವಾಗಿರ್ತೀನಿ. ಯಾರು ಏನು ಮಾಡಿದ್ರೂ ಪರವಾಗಿಲ್ಲ. ಎಂಥವ್ರು ನಮ್ಮ ಕಾರ್ಯಕ್ರಮ ಬಂದಿಲ್ಲ ನಾನು ಕೇರ್ ಮಾಡಲ್ಲ. ನನ್ನ ಜನಾಂಗಕ್ಕೋಸ್ಕರ ನನ್ನ ಮೇಲೆ ಪ್ರೀತಿ ಇರೋರಿಗೆ ದಯವಿಟ್ಟು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿರಿ. ನೀವು ಏನು ಹೇಳ್ತಾ ಇದ್ದೀರಾ? ನೀವು ಪ್ರತಿಯೊಂದು ವಿಚಾರಗಳಲ್ಲಿ ನಿಮಗೆ ಈಗ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು 9 ಸೆಷನ್ ಇಡ್ತೀವಿ. ಮುಖ್ಯಮಂತ್ರಿಗಳು ಒಂದು ಸೆಷನ್ ಕೊಡ್ತೀವಿ, ನಿಮಗೆ ಡೆವಲಪ್ಮೆಂಟ್ ಆಗೋ ಒಂದು ಸೆಷನ್ ಕೊಡ್ತೀವಿ, ರಾಜಕೀಯಕ್ಕೆ ಒಂದು ಸೆಷನ್ ಕೊಡ್ತೀವಿ, ನಿಮ್ಮ ಸಂಘಟನೆ ಸದಸ್ಯರಿಗೂ ಒಂದು ಸೆಷನ್ ಕೊಡ್ತೀವಿ. ಅದು ಏನೇನು ಮಾತಾಡ್ತೀರ ನೀವು ಮಾತಾಡಿ. ನಿಮ್ಗೆಲ್ಲರಿಗೂ ನಿಮ್ಮ ಹತ್ರ ನಾವು ಹಣ ಕೇಳ್ತಾ ಇಲ್ಲ, ಕಾರ್ಯಕ್ರಮಕ್ಕೆ ಇದು ಮಾಡ್ತಾ ಇಲ್ಲ. ಇವತ್ತು ಇಂಥ ಒಂದು ವೇದಿಕೆ ಇದು ಮಾಡೋಕ್ಕೂ ಯಾವ ಕೈಲಿ ಆಗಲಿಲ್ಲ ಅದು ಅಂತ ಮಾಡ್ತೀವಿ. ಏನು ತಲೆ ಕೆಡ್ಸ್ಕೊಳಕ್ಕಲ್ಲ. ಇನ್ನೂ 1 ಕೋಟಿ ಅಲ್ಲ 2 ಕೋಟಿ ಖರ್ಚಾಗುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಎಲ್ಲ ತರ್ತೀವಿ, ಏನೋ ಮಾಡ್ತೀವಿ. ನಮ್ಮ ಸಮುದಾಯಕ್ಕೋಸ್ಕರ ನಾವು ಬೆಳೆಸೋಕೆ ನಾವು ರೆಡಿ ಮಾಡ್ತೀವಿ. ಇನ್ನೊಬ್ರದ್ದು ಯಾರಿಗೆ ಹೆಜ್ಜಕ್ಕೆ ಹೋಗಲ್ಲ, ನಾವು ಮಾಡೋದು ಇಲ್ಲ. ನಾವು ನೋಡೋಣ ಏನಾಗುತ್ತೆ, ಯಾಕೆ ಮಾಡಲ್ಲ, ಯಾಕೆ ಸಕ್ಸಸ್ ಮಾಡಲ್ಲ. ಇದೇ ಡಿಸೆಂಬರ್ 29ನೇ ತಾರೀಕು ಪ್ರಪಂಚದಲ್ಲಿರೋಂಥ ಮಾದಿಗರ ಮನೆಯಲ್ಲೂ ದೀಪ ಹಚ್ಚಿಸ್ತೀವಿ. ಭೈರವ ದೀಪ ಮಲ್ಲ ಇದು ಮಾದಿಗ ದೀಪ ಪ್ರತಿ ಮನೆಯಲ್ಲೂ ಹಚ್ಚಿಸ್ತೀವಿ. ಯಾಕೆ ನಾವು ಮಾದಿಗರಿಲ್ಲ ನಾವು ತೋರಿಸ್ತೀವಿ. ಯಾಕೆ ನಾವು ಮಾಡೋಕ್ಕಾಗಲ್ಲ ಅಂತ ನೋಡ್ತೀವಿ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟಗಂಟ ನಾವು ಸಂಘಟನೆ ನಾವು ಮಾಡಲಿಲ್ಲ ಅಂದರೆ ನಾವು ಈ ಮಾದಿಗರಿಗೆ 7ನೇ ಶತಮಾನದಲ್ಲಿ ಕೊಟ್ಟಂಥ ಬಿರುದುಗಳನ್ನು ಮತ್ತೆ ನಾವು ತೊಗೊಳೋದಕ್ಕೆ ಯಾವ ರೀತಿ ತೊಗೊಬೇಕಂತೇಳಿ
ಆರ್ಟಿಕಲ್ 1950 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲಿಸ್ಕೊಟ್ಟವ್ರೆ. ನಾವು ಯಾಕೆ ಕಲಿತಾ ಇಲ್ಲ? ನಮ್ಮ ಸಂವಿಧಾನನ ಇನ್ನೊಬ್ಬರು ತಗೊಂಡು ಕಾಪಿ ಹೊಡ್ಕೊಂಡು ಅವರು ರಾಜ್ಯ ಆಳ್ತವ್ರು ಅಂದರೆ, ರಾಜ್ಯ ಆಳೋಕ್ಕಿಂತ ನಾವು ದೊರೆಗಳು ಅವ್ರಿಗೇನು ಅಗ್ರಿಮೆಂಟ್ ಹಾಕ್ಬಿಟ್ಟು ನಾವು ಲೀಸ್ ಕೊಡ್ಬೇಕನ್ನ 3 ವರ್ಷ 5 ವರ್ಷ 10 ವರ್ಷ. ನಿಮ್ಗೆ ನಾಚಿಕೆಲಾಗಲ್ಲ? ಓಟ್ ಆಗೋ ಸಂದರ್ಭದಲ್ಲಿ ಯಾರಿಗೆ ಹಾಕಬೇಕು ಯಾರಿಗೆ ಬಿಡಬೇಕು, ನಮ್ಮ ಓಟ್ ಹಾಕೊಂಡು ಮರ್ತು ಅವ್ರಿಗೆ ಹಾಕೋದು ತಿರ್ಗಿ 5 ವರ್ಷ ನಾವೇ ಕೂತ್ರು. ಈಗೆಲ್ಲ ಇಲ್ಲಿ ಭಾಷಣಗಳಲ್ಲಿ ಬಿಗಿಯೋದು, ಎಲೆಕ್ಷನ್ ಮಾರನೇ ದಿನ ಕಮಿಟ್ಮೆಂಟ್ ಆಗ್ಬಿಟ್ಟು ಅವ್ರಿಗೆ ಕೆಲಸೋದು. ಇದನ್ನು ನಾವು ಮಾಡೋ ಕೆಲಸಗಳು. ಇದಕ್ಕೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಓಟ್ ಅಧಿಕಾರ ಕೊಟ್ಟಿದ್ದು, ಸೈಮನಾಗ ಅದಕ್ಕೇನೆ ಮಾಡಿದ್ದು, ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಅದಕ್ಕೇನೆ ನಮ್ಗೆ ಅಧಿಕಾರ ಕೊಟ್ಟಿದ್ದು. ಇದೆಲ್ಲ ನಮಗೆ ಹೆಸರಾಗಲ್ವಾ? ಇನ್ನೊಬ್ರು ನಾವು ಯಾಕೆ ಬೈಕೊಬೇಕು? ಯಾರನ್ನ ಬೈಯೋ ಅಧಿಕಾರ ಯಾರಿಗೂ ಇಲ್ಲ. ಛಲವಾದಿಗಳು ಬೈಯಂಗಿಲ್ಲ, ಬೇರೆಯವ್ರನ್ನ ಬೈಯಂಗಿಲ್ಲ, ನಮಗೆ ನಾವು ಬೈಕೊಳಂಗೆ ನಮ್ಗೆ ಅಧಿಕಾರ ಇಲ್ಲ. ಯಾಕೆ ಬೈಕೊಬೇಕು ನಾವು? ದುಡಿಲಿ. ಈಗ ಛಲವಾದಿ ಸಮುದಾಯ ತಗೊಂಡು ಒಳ್ಳೆ ವಿದ್ಯಾವಂತಿದೆ, ಸಂತೋಷ ಮಾಡೋಣ. ಹೊಟ್ಟೆ ಕಿಚ್ಚು ನೀನು ಯಾಕಪ್ಪ ಕೊಡಬೇಕು? ನೀನು ವಿದ್ಯಾವಂತ, ನಾವು ನೀನು ಮೆರಿಟ್ ತೊಗೊಂಡು ಹೋಗು, ಯಾಕೆ ಇದು ಮಾಡ್ತೀಯ? ಈಗ ಅವ್ರಿಗೂ ಅನ್ಯಾಯ ಆಗ್ತಾ ಇಲ್ವ? ಈಗ ಏನೇದಾದ್ರೂ ಎಷ್ಟೇ ಕೋಟ್ಲಿದ್ದು ಅವ್ರನ್ನ ಒಳಗಡೆ ಬರ್ತಾರೆ, ನಮ್ಮನ್ನ ಒಳಗಡೆ ಬರ್ತಾರೆ. ಆ ಬಾಗ್ಲಲ್ಲಿ ಒಬ್ಬನು ಈ ಬಾಗ್ಲಲ್ಲಿ ಒಬ್ಬನು ಕುದುರ್ಸ್ತಾರಲ್ಲ, ನಾವು ಅರ್ಥ ಮಾಡ್ಕೊಳೋದು ಬೇಡವಾ? ನಮ್ಮಲ್ಲಿ ಇರ್ತಾರೆ ಕೆಲವರು ರಾಜಕಾರಣಿಗಳು ಮಠದಿಂದ ನೀನು ಇಷ್ಟೇ ವೇಗವಾಗಿ ಬೆಳೆದ್ರೆ ನಿನ್ನನ್ನು ಕಂಟ್ರೋಲ್ ಮಾಡ್ತಾರೆ, ನಮ್ಮ ಸೀನಿಯರ್ ಲೀಡರ್ಸ್ಗಳು. ಅಂಥವ್ಗೆಲ್ಲ ನೀವು ಕೇರ್ ಮಾಡೋಕ್ಕೆ ಹೋಗ್ಬೇಡಿ. ಸಂವಿಧಾನ ಈಗ ನನಗೆ ಎಷ್ಟೋ ಜನ ಹೇಳ್ತಾರೆ, ಹೇಳ್ಕೊಡ್ಲಿ ಅಣ್ಣ ನೀವು ಅಲ್ಲೇ ಇರಿ, ನಾವು ಇಲ್ಲೇ ಇರ್ತೀವಿ, ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ನಾವು ನಮ್ಮ ಕಾರ್ಯಕ್ರಮ ಮಾಡಬಾರ್ದಾ? ಇವತ್ತು ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ನಾವೇನೋ ಸತ್ಯಕ್ಕೆ ಹೋದರೆ ನಮ್ಮ ನೆತ್ತಾಕೋರು ಯಾರಪ್ಪ? ನಂಬರಲ್ಲಪ್ಪ. ನಮ್ಮ ಜನಾಂಗದವ್ರಿಗೆ ನಾವು ಕೊಡಬಾರ್ದಂದ್ರೆ ನಾವು ನೀನು ಯಾರು ಎತ್ತಾಗ್ತಾರೆ? ಬೇರೆಯವ್ರು ಬಂದು ಮುಡ್ತಾರ ನಮ್ಮನ್ನು? ಮುಟ್ಟಲ್ಲ. ನನ್ನ ಸಮುದಾಯಕ್ಕೆ, ನನ್ನ ಕುಟುಂಬಕ್ಕೆ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಜನಕ್ಕೆ ನಾವು ಯಾವತ್ತು ಗೌರವ ಕೊಡ್ತೀವೋ ಆವತ್ತೇ ನಾವು ದೊಡ್ಡವರಾಗೋದು. ಯಾವತ್ತು ನಾವು ಜನನ ನಮ್ಮನ್ನು ಪ್ರೀತಿಸ್ತೀವೋ ಆವತ್ತೇ ನಾವು ಇದು ಮಾಡೋದು. ಮೊದಲು ನಿಮ್ಮಲ್ಲಿರೋಂಥ ಸಂಕೋಚಗಳು ಬಿಡ್ರಿ, ದ್ವೇಷಗಳು ಬಿಡ್ರಿ, ಜಾತಿನ ಪ್ರೀತಿ ಮಾಡಿ. ನನ್ನ ಮೇಲೆ ಎಷ್ಟೇ ಕೋಪ ಇದ್ದರೂ ನನ್ನ ಮೇಲೆ ತೋರ್ಸಕ್ಕೆ ಹೋಗ್ಬೇಡ್ರಿ. ನಿನ್ನ ಒಂದು ಜಾತಿ ಮೇಲೆ ನಿನ್ನ ಪ್ರೀತಿನ ಇದು ಮಾಡಿರಿ. ಲವ್ ಪೇಷನ್ಸ್ಗೆ ಹೋದ್ರೆ 5-6 ಲವ್ಗಳು ಬರ್ತವೆ. ಅದರಲ್ಲಿ ಒಂದು ನಮ್ಮ ಜಾತಿನ ಒಂದು ಲವ್ ಮಾಡಿ, ಪ್ರೀತಿನ ಒಂದು ಲವ್ ಮಾಡಿ, ಬಿಸ್ನೆಸ್ನ ಒಂದು ಲವ್ ಮಾಡಿ, ಸಮಾಜನ ಒಂದು ಲವ್ ಮಾಡಿ, ರಾಜಕೀಯನ ಒಂದು ಲವ್ ಮಾಡಿ. ಎಲ್ಲ ಪ್ರೀತಿನ ಬೆಳೆಸ್ಕೊಡ್ರಿ. ಯಾಕೆ ನಿಮ್ಗೆ ಇದಾಗಲ್ಲ? ಪ್ರೀತಿಯೊಂದು ಇಲಾಖೆವರು ನಮಗೆ ಅನುಕೂಲಗಳಿದೆ, ಪಡ್ಕೊಳ್ಳೋದು ನಾವು ವಿಫಲ ಆಗ್ತಾ ಇರೋದು. ದಯವಿಟ್ಟು ಅದರ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡೋಣ. ಇನ್ನೇನು ಇಲ್ಲೇ ಪಕ್ಕದಲ್ಲಿರುವಂಥ ಹೊಯ್ಸಳ ಗ್ರೌಂಡ್ಗೂ ಎಲ್ಲನೂ ಪರ್ಮಿಷನ್ ತೊಗೊಂಡು ಎಲ್ಲ ಅದು ಸಂಕ್ಷನ್ ಮಾಡಿಸಿದ್ದೀನಿ. ಇವತ್ತು ನೈಟ್ 3 ಗಂಟೆ 15 ಬಂದು 2 ಅವರ್ ನಿದ್ದೆ ಮಾಡಿದ್ದೆ. ನಿದ್ದೆನೂ 2 ಅವರ್ ಮಾಡೋಂಗಿಲ್ಲ. ನಾವು ಮಾಡೋದ್ರಿಂದ ಕನಿಷ್ಠ ಪಕ್ಷ 25 ನಿಮಿಷ ಮನುಷ್ಯ ನಿದ್ದೆ ಮಾಡೋದು ತಿಳ್ಕೊಂಡಿದ್ದೀವಿ. ಜಿಲ್ಲೆಗೆ ಸುಮಾರು ಒಂದು 5,000 ರಿಂದ 10,000 ಜನ ಬರೋದಕ್ಕೂ ರೆಡಿಯಾಗಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿನೂ ಇಂದೊಂದು ಕಮಿಟಿ ಮಾಡಿಕೊಂಡು ಎಲ್ಲರಿಗೂ ಪ್ರಚಾರ ಕೊಟ್ಟು ಒಳ್ಳೆ ನಮ್ಮ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಿದ್ರೆ ನಮ್ಮ ಗೆಡ್ಡಂ ಬಾಬಿರಾಜರವರು ಇದಕ್ಕೆ ಹಾಕಿಕೊಟ್ಟಂಥ ತಳಪಾಯಕ್ಕೆ ಬಹಳ ಅನುಕೂಲತೆ ಆಗುತ್ತೆ ಅಂತ ಹೇಳುತ್ತಾ, ಇನ್ನು ಈ ವೇದಿಕೆಯಲ್ಲಿ ನಮ್ಮ ಸೋದರರು ಮತ್ತು ಸೋದರಿಯರು ಮಾತನಾಡಿದರೆ ಏನೇ